ಕಬಾಬ್ ಪೇಸ್ಟ್ ರೆಡಿ ಮಾಡ್ತೀನಿ. ಏನು ಮಗನೆ ಅದು ತಿನ್ನೋದಲ್ಲ, ಈ ಪೇಸ್ಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಕಬಾಬ್ ಪೌಡ್ರ್ ಹಾಕೋದಕ್ಕಿಂತ ಈ ಪೇಸ್ಟ್ನ ಹಾಕೊಂಡ್ರೆ ಕಬಾಬ್ ಸಖತ್ ಟೇಸ್ಟ್ ಬರುತ್ತೆ. ಯಮ್ಮಿ. ಯಾವಾಗ ಊಟಕ್ಕೆ ಬನ್ನಿ. ಬೆನ್ ತೊಟ್ಟವ್ರು ಯಾರು ಇಲ್ಲ ಅಂದರೆ ನಾನೇ ತಟ್ಕೊಬಿಡ್ತಿದ್ದೆ. ನೀನು ಒಳ್ಳೆ ಆಕ್ಟಿಂಗ್ ಮಾಡ್ತೀಯ ಅಲ್ಲ. ಈಗೀಗ ಮಾಡು. ಆನೆ ತಿನ್ಕೊಂಬಂದು ಅಲ್ಲ ನನ್ನ ಮಗಳು. ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಂದು ರೂಟೀನ್ ಹೇಗಿರುತ್ತೆ ಅಂತ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ರೂಟೀನ್ ಆದರೂ ಅನ್ಕೋಬೋದು ಅಥವಾ ಡೈಲಿ ವ್ಲಾಗ್ ಅಂತನಾದರೂ ಅನ್ಕೋಬೋದು. ಸೊ ಯೂಶ್ವಲಿ ಒಂದು ಸಂಡೇ ಹೆಂಗಿರುತ್ತೆ ನನ್ನ ರೂಟೀನ್ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮನೆಯವರಿಗೆಲ್ಲ ನಾನ್ ವೆಜ್ ಮಾಡ್ತಾಯಿದ್ದೀನಿ. ಸೊ ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಕಬಾಬ್ಗೆ ಅಂತ ಹೇಳಿ ರುಬ್ಕೊಳ್ಳೋಕ್ಕೆ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಏನೋ ರೆಸಿಪಿ ಬೇಕಂದರೆ ಕೇಳಿ, ಡೀಟೇಲಾಗಿ ಅದರದ್ದೇ ಒಂದು ವೀಡಿಯೋ ಮಾಡಾಕ್ತೀನಿ. ಸದ್ಯಕ್ಕೆ ಕಬಾಬ್ ಮಾಡೋಕ್ಕೆ ಅಂತ ಚಿಕನ್ ತೊಳೆದಿಟ್ಟಿದ್ದೀನಿ. ಸೊ ಇವಾಗ ಕಬಾಬ್ಗೆ ಪೇಸ್ಟ್ ರೆಡಿ ಮಾಡ್ತೀನಿ. ಏನು ಮಗನೆ ಅದು ತಿನ್ನೋದಲ್ಲ, ಬಿಸಾಕು. ಇವಾಗ ಕಬಾಬ್ಗೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ನ ಕಬಾಬ್ಗೆ ಹಾಕ್ಕೊಂಡು ಕಲಿಸ್ಕೊಬೇಕು. ಈ ಪೇಸ್ಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಕಬಾಬ್ ಪೌಡ್ರ್ ಹಾಕೋದಕ್ಕಿಂತ ಈ ಪೇಸ್ಟ್ನ ಹಾಕ್ಕೊಂಡ್ರೆ ಕಬಾಬ್ ಸಖತ್ ಟೇಸ್ಟ್ ಬರುತ್ತೆ. ಕಬಾಬ್ ಪೌಡ್ರ್ ಅಂದರೆ ಅವ್ರು ಏನೇನು ಆ್ಯಡ್ ಮಾಡಿರ್ತಾರೋ, ಸೊ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಇದು ಕಬಾಬ್ ಪೇಸ್ಟು. ಸೊ ಇದನ್ನು ಅವಾಗೇ ರುಬ್ಕೊಂಡಲ್ಲ, ಅದು ಪೇಸ್ಟ್ ಇದು. ಇದನ್ನು ಕಬಾಬ್ಗೆ ಚಿಕನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸುಮ್ಮನೆ ಇರ್ತೀರಾ? ಏನು ಹಾಯ್ ಅಂದ್ರಿ? ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಚಿಕನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಎಳ್ಳು ಹಾಕಿದ್ದೀನಿ, ಬಿಳಿ ಎಳ್ಳು, ಆಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮ್ಯಾರಿನೇಷನ್ಗೆ ಇಡಬೇಕು. ಸೊ ನನ್ನ ಹಸ್ಬೆಂಡ್ ಆವಾಗಲೇ ಇರಲಿಲ್ಲ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೆ. ಸೊ ಅವ್ರಿಗೆ ಹೇಳಿದ್ದೆ ಮೊಟ್ಟೆ ತೊಗೊಂಡು ಬನ್ನಿ ಅಂತ. ಅವ್ರು ಮೊಟ್ಟೆ ತರೋವರೆಗೂ ನಾನು ಮೊಟ್ಟೆನೇ ಹಾಕಿರಲಿಲ್ಲ. ಇವಾಗ ಅವ್ರು ಬಂದು ನನಗೊಂದಷ್ಟು ಕಿಚನಲ್ಲಿ ಹೆಲ್ಪ್ ಮಾಡಿಕೊಡ್ತಾಯಿದ್ದಾರೆ. ಹಾಗಾಗಿ ಇವಾಗ ಅವ್ರಿಗೆ ಹೇಳ್ತೀನಿ ಹಾಕಿ ಅಂತ. ಅವರೇ ಮೊಟ್ಟೆ ಹಾಕಿ ಅದನ್ನು ಕಲಿಸ್ಕೊಂಡು ಕೊಡ್ತಾರೆ. ಸೊ ಯೂಶ್ವಲಿ ನಮ್ಮ ಮನೇಲಿ ನಾನು ಯಾಕೆ ಮಾಡಬೇಕು, ನೀನೇ ಮಾಡು, ಈ ಥರ ಎಲ್ಲ. ನನ್ನ ಹಸ್ಬೆಂಡ್ ನನ್ನ ಮದುವೆ ಆದಾಗ್ಲಿಂದನೂ ನಾನು ಏನೇ ಕುಕ್ಕಿಂಗ್ ಮಾಡ್ತಿದ್ರು ಬಂದು ಹೆಲ್ಪ್ ಮಾಡ್ತಾರೆ. ಅದರಲ್ಲೂ ಫಸ್ಟ್ ಕೆಲಸ ಅವ್ರ ಹತ್ರ ಮಾಡಿಸ್ಕೊಳ್ಳೋದು ನಾನಿದೆ. ಕಾಯಿನ ನೀಟಾಗಿ ಅದರಿಂದ ಬಿಡಿಸ್ಕೊಳ್ಳೋದು ಶೆಲ್ದಿಂದ. ನನಗದು ತುಂಬಾ ಹಿಂಸೆ, ಕೈಯೆಲ್ಲ ಚುಚ್ಕೊಂಡ್ಬಿಡ್ತೀನಿ ಒಂದೊಂದ್ಸಲ. ಸೊ ಅದಕ್ಕೆ ಈ ಕೆಲಸ ಎಲ್ಲ ನನ್ನ ಹಸ್ಬೆಂಡ್ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಒಂದೊಂದು ಸಲ ನಾನು ಪ್ರೆಗ್ನೆಂಟ್ ಇದ್ದಾಗ ಅವರೇ ಕುಕ್ ಮಾಡಿ ನನಗೆ ತಿನ್ನಿಸಿರೋದು ಕೂಡ ಇದೆ. ಇವಾಗ ಸ್ವಲ್ಪ ಕೆಲಸ ಅದು ಇದು ಇರೋದ್ರಿಂದ ಅವ್ರು ಅಷ್ಟು ಫ್ರೀ ಇರೋಲ್ಲ. ಹಾಗಾಗಿ ನಾನೇ ಕುಕ್ ಮಾಡ್ತೀನಿ, ಅವ್ರು ಹೆಲ್ಪ್ ಮಾಡ್ತಾರೆ. ಯಾವತ್ತೂ ನಾನು ಯಾಕೆ ಮಾಡಬೇಕು, ಹೆಣ್ಮಕ್ಳು ಅಡುಗೆ ಮನೆಗೆ ಮೀಸಲು, ಹೆಣ್ಮಕ್ಳು ಮಾಡೋ ಕೆಲಸ ನಾನು ಮಾಡಲ್ಲ, ಈ ಥರ ಎಲ್ಲ ಏನೂ ಇಲ್ಲ. ನಾನು ಏನು ಕೇಳ್ತೀನೋ ಅದನ್ನೆಲ್ಲನೂ ಮಾಡ್ಕೊಂಡು ಕೊಡ್ತಾರೆ. ಆದರೆ ನನ್ನ ಹಸ್ಬೆಂಡ್ದು ಒಂದೇ ಒಂದು ಬುದ್ಧಿ ಏನಂದರೆ, ಹೇಳೋಕ್ಕೂ ಮುಂಚೆ ಬಂದು ಮಾಡಲ್ಲ. ನಾನು ಹೇಳಬೇಕು, ಆಮೇಲೆ ಬಂದು ಮಾಡೋದು. ಏನಾದರೂ ಹೆಲ್ಪ್ ಇದ್ದರೆ ಫಸ್ಟೇ ಅವರು ಏನಾದರೂ ಹೆಲ್ಪ್ ಬೇಕಾ, ಮಾಡಲಾ, ಈ ಥರ ಎಲ್ಲ ಕೇಳಲ್ಲ. ಬಾ ಅಪ್ಪು ನನಗೆ ಹೆಲ್ಪ್ ಮಾಡು ಅಂದರೆ ಮಾತ್ರ ಬಂದು ಮಾಡೋದವರು. ಬರೀ ಹೆಲ್ಪಿಂಗ್ ವಿಷಯದಲ್ಲಿ ಒಂದರಲ್ಲೇ ಅಲ್ಲ, ಎಲ್ಲ ವಿಷಯದಲ್ಲೂ ನನ್ನ ಹಸ್ಬೆಂಡ್ ಹಂಗೇ. ಎಲ್ಲನೂ ಕೇಳಿಸ್ಕೊಂಡು ಮಾಡೋದು. ಯಾಕಂದರೆ ಬೆಳೆದು ಬಂದಿರೋ ರೀತಿ ಹಂಗಿರೋದ್ರಿಂದ ಇವಾಗ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಫಸ್ಟು ನಾನು ಚಿಕನ್ ಸಾರನ್ನ ರೆಡಿ ಮಾಡ್ಕೊತೀನಿ. ಸೊ ಕಬಾಬ್ನ ಮಾಮೂಲಿ ಮಾಡ್ಕೊಬೋದು ಊಟದ ಟೈಮಲ್ಲಿ. ಅದಕ್ಕೂ ಮುಂಚೆ ಚಿಕನ್ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕನ್ ಸಾರು ಮಾಡ್ಕೊತಾ ಇದ್ದೀನಿ. ನಾನು ಮಾಡೋ ಚಿಕನ್ ಸಾರಂತೂ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್. ಆ್ಯಂಡ್ ಪಾತ್ರೆಯಲ್ಲಿ ಒಂದೇ ಒಂದು ಹನಿ ಕೂಡ ಉಳಿಸಲ್ಲ ಸಾಂಬಾರು, ಅಷ್ಟು ನೀಟಾಗಿ ಖಾಲಿ ಮಾಡಿಬಿಡ್ತಾರೆ.
ನಮ್ಮ ಮನೆಯವ್ರಿಗೆ ಅಷ್ಟು ಇಷ್ಟ ನಾನು ಮಾಡೋ ಚಿಕನ್ ಸಾಂಬಾರು. ಇದು ನೋಡೋಕ್ಕೆ ಎಷ್ಟು ಡಿಲಿಷಿಯಸ್ ಆಗಿರುತ್ತೋ ತಿನ್ನೋದಕ್ಕೆ ಅದಕ್ಕಿಂತ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಅಂತೂ ನೀನೇ ಅಡುಗೆ ಮಾಡು, ನೀನು ಚಿಕನ್ ಸಾರೆಲ್ಲ ಸಕ್ಕತ್ತಾಗಿ ಮಾಡ್ತೀಯ, ಬಿರಿಯಾನಿ ಚೆನ್ನಾಗಿ ಮಾಡ್ತೀಯ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಮಧ್ಯಾಹ್ನ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಕರ್ಬೂಜ ಹಣ್ಣು ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಎಮ್ಮಿ ಕುಡಿ, ಸ್ವೀಟ್ ಆಗೈತೆ ಕುಡಿ. ಕುಡಿಯ ಏನಾಗಲ್ಲ, ಜ್ಯೂಸ್ ಇದು ಕುಡಿಯ, ಟೇಸ್ಟಿನೇ ಕುಡಿ. ನಾನು ಕುಡ್ದೆ, ಕುಡಿ ಇನ್ನೊಂದ್ಸಲ. ಕೊಡಲ್ಲ. ಕೊಡ್ತೀರ ಪಪ್ಪ? ಮಾಡೋ ಕೊಡ್ಬೇಕಂತೆ, ಕೊಡು ಹೋಗ್ಲಿ. ಟೇಸ್ಟಿ ನೈಸ್ ಮಗ್ನೆ. ಇಲ್ಲೇ ಸ್ವಲ್ಪ ಕುಡಿಯ. ಮಾಡು, ಕೊಡಿಸ್ತೀನಿ. ಅವಾಗ ಕೊಟ್ಟಿದ್ದೀನಿ ಬೇಡ ಅಂತ ಓಡೋಗ್ಬಿಟ್ಟು ಈಗ ಅಪ್ಪ ಕುಡಿಬೇಕಾದ್ರೆ ಜಲಸ್ ಬಂದ್ಬಿಡ್ದು. ಅವನಿಗೆ ಕುಡಿತೀಯ ಇನ್ನೊಂದು ಸ್ವಲ್ಪ ಪಪ್ಪನ ಹತ್ರ? ಕುಡಿ, ಕೊಡಿ ಡ್ಯಾಡಿಯನ್ನು. ನನ್ನನ್ನಂತೂ ಎಷ್ಟು ಜನ ಆಡ್ಕೊಂಡಿದ್ರು ಅಂದರೆ, ಇವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಇವಳು ಗಂಡನ ಮನೇಲಿ 2 ದಿನ ಬಾಳಲ್ಲ, ಇವಳು ಏನೂ ಮಾಡೋಕ್ಕೆ ಬರಲ್ಲ, ಏನೂ ಇಲ್ಲ, ತಿನ್ನೋದು ಒಂದೇ ಗೊತ್ತಿರೋದು, ಈ ಥರ ಎಲ್ಲ ಮಾತು ಕೇಳ್ಬಿಟ್ಟಿದ್ದೀನಿ ನಾನು. ಬಟ್ ಆ ನಾಯಿಗಳಿಗೆ ಏನು ಗೊತ್ತು, ನಾನು ಅವ್ರಿಗಿಂತ ಚೆನ್ನಾಗಿ ಕುಕ್ ಮಾಡ್ತೀನಿ ಅಂತ ಹೇಳಿ ನನ್ನ ಕುಕ್ಕಿಂಗ್ ಸ್ಕಿಲ್ಸ್ನ ನಾನು ಯಾರಿಗೂ ತೋರಿಸ್ತಾನೆ ಇರಲಿಲ್ಲ. ನನಗೆ ಗೊತ್ತು, ನಾನು ತೋರಿಸ್ಕೊಟ್ರೆ ಪಕ್ಕ ನನಗೆ ಹಾಕ್ತಾರೆ ಕೆಲಸ ಅಂತ. ನಾನು ಹೇಳ್ತಾನೂ ಇರಲಿಲ್ಲ, ನನಗೆ ಮಾಡೋಕ್ಕೆ ಬರುತ್ತಂತ ತೋರಿಸ್ತಾನೂ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಸ್ವಲ್ಪ ಕ್ವಿಕ್ ಲರ್ನರ್ ಆಯಿತಾ. ಏನೇ ಆಗಲಿ ಬೇಗ ಕಲ್ತ್ಬಿಡ್ತೀನಿ, ಯಾವುದೇ ಕುಕ್ಕಿಂಗ್ ಆಗಲಿ. ಸೊ ನನಗೆ ಇಂಟ್ರೆಸ್ಟ್ ಇರಬೇಕು, ನನಗೆ ಮಾಡೋ ಮನಸ್ಸಿರಬೇಕು, ಇದ್ದರೆ ನಾನು ಬೇಗ ಎಲ್ಲ ಕೆಲಸನೂ ಕಲ್ತ್ಕೊಂಡ್ಬಿಡ್ತೀನಿ. ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ನಾನು ತೊಗೊಂಡಿದ್ನಲ್ಲ ಮುದ್ದೆ ಕಟ್ಟೋದು, ಅದಂತೂ ತುಂಬಾ ಚೆನ್ನಾಗಿದೆ. ಸೊ ಅದರಲ್ಲಿ ಮುದ್ದೆ ಕಟ್ಟೋಕ್ಕಂತೂ ಸಖತ್ತಾಗಿದೆ. ಮುದ್ದೆ ಅಂತೂ ಎಷ್ಟು ಸಾಫ್ಟಾಗಿದೆ ಅಂದರೆ, ನಾನು ಯೂಶ್ವಲಿ ಮುದ್ದೆಗೆ ಬೆಣ್ಣೆ ಹಾಕ್ಬಿಟ್ಟೆ ಮುದ್ದೆ ಮಾಡೋದು. ಸೊ ಹಾಗಾಗಿ ಮುದ್ದೆ ಅಂತೂ ಬೆಣ್ಣೆ ಥರನೇ ಇತ್ತು. ನನಗಂತೂ ನಾನು ಮಾಡೋ ಮುದ್ದೆ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಇಲ್ಲಿ ಸಾಂಬಾರು ರೆಡಿ ಆಗಿದೆ. ಊಟಕ್ಕೆ ಬರಲ್ವಾ? ಇನ್ನೇನು, ಯಾವಾಗ ಊಟಕ್ಕೆ ಬನ್ನಿ. ಬಬ್ಲುಗೂ ತಿನ್ಸು ಮುದ್ದೆ. ತಿನ್ನೋಗ ಡ್ಯಾಡಿ ಜೊತೆ ತಿನ್ನೋ. ಏನ್ ಮಾಡ್ತಾ ಇದೀಯಾ? ವಿಡಿಯೋ ಮಾಡ್ತಾ ಇದ್ದೀನಿ. ವೈ ವಿಡಿಯೋ? ಮುದ್ದೆನೂ ಸುಗಂಧ ಮಾಡಿದ್ಯಾ? ಸೂಪರ್ ಸೂಪರ್. ಇಸ್ಕೋದು ನಿನ್ಗೆ ಬಾ. ಸಾರು ಹೆಂಗೈತೆ? ಸಾರು ಚೆನ್ನಾಗಿತ್ತು. ತಿನ್ನೋಗ್ ಡ್ಯಾಡ ಜೊತೆ ರಿಪೇರಿ ಮಾಡ್ತಾ ಇದೀನಪ್ಪ. ರಿಪೇರಿ ನಾನಪ್ಪ. ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಬೇಗ ಮಾಡಿಕೊಡು ಅಂದಿದ್ರಲ್ಲ. ಸೊ ಹಾಗಾಗಿ ಮುದ್ದೆ ಮತ್ತು ಸಾಂಬಾರನ್ನ ಮಾಡಿಟ್ಬಿಟ್ಟೆ ಅವ್ರಿಗೆ ತಿನ್ನಲಿ ಅಂತ. ಸೊ ಇಲ್ಲಿ ಕಬಾಬ್ ಹಾಕ್ತಾಯಿದ್ದೀನಿ. ಕಬಾಬ್ ಏನು ಲಾಸ್ಟಲ್ಲೂ ತಿಂತಾರೆ ಅವರು. ಕಬಾಬ್ ಅಂತೂ ಎಷ್ಟು ಡಿಲೀಷಿಯಸ್ ಆಗಿತ್ತು ಅಂದರೆ, ಮನೆಯಲ್ಲೇ ರುಬ್ಕೊಂಡು ಮಾಡಿರೋ ಮಸಾಲೆ ಅದು ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಒಂದೇ ಒಂದು ಪೀಸು ಕೂಡ ಉಳ್ಕೊಳ್ಳಿಲ್ಲ. ಇನ್ನೂ ತಿನ್ನಬೇಕು ಅನಿಸ್ತಿತ್ತು, ಖಾಲಿ ಆಯಿತು. ಅಷ್ಟು ಚೆನ್ನಾಗಿ ಬಂದಿತ್ತು. ರೆಸಿಪಿ ಬೇಕು ಅಂದರೆ ಕಬಾಬ್ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ, ಪಕ್ಕ ತೋರಿಸ್ಕೊಡ್ತೀನಿ ನೀಟಾಗಿ ಹೆಂಗಿರುತ್ತೆ ಅಂತ. ಇವಾಗ ಪೌಡರ್ಸ್ ಎಲ್ಲ ಆ್ಯಡ್ ಮಾಡ್ತೀವಲ್ಲ,
ಕಬಾಬ್ದು ಅದರಲ್ಲಿ ಏನೇನು ಆ್ಯಡ್ ಆನ್ ಆಗಿರುತ್ತೆ ಆ್ಯಂಡ್ ಎಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ ಅಥವಾ ಏನಾದರೂ ಟೇಸ್ಟ್ಗೋಸ್ಕರ ಟೇಸ್ಟಿಂಗ್ಸು ಪೌಡರ್ಸ್ ಅದು ಇದು ಏನಾದರೂ ಹಾಕಿರ್ಬೋದು. ಸೊ ಹಾಗಾಗಿ ಅದಕ್ಕಿಂತ ಹೆಲ್ದಿಯಾಗಿ ಮನೇಲಿ ವಿತೌಟ್ ಎನಿ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಇಲ್ದಂಗೆ ಹೆಲ್ದಿಯಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನ್ನ ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಕಬಾಬ್ ಸಕ್ಕತ್ತಾಗಿದೆ ಅಂತ ಹೇಳಿ ನನ್ನ ಹಸ್ಬೆಂಡ್ ನನ್ನ ಮಗ ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ಯಾವಾಗ ಅಡುಗೆ ಮಾಡಿ ತಿಂತೀನೋ ಅನ್ನೋಷ್ಟು ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫಸ್ಟು ಇವರಿಬ್ಬರಿಗೂ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟಿ. ಬೆನ್ ತೊಟ್ಟೋರು ಯಾರೂ ಇಲ್ಲ ಅಂದರೆ ನಾನೇ ತಟ್ಕೊಬಿಡ್ತಿದ್ದೆ. ಹೊಡಿಯಲಿಲ್ಲ ನಾನು, ಬೆನ್ ತಟ್ಟು ಅಂದಿದ್ದು. ಹೊಡಿಯೋದಲ್ಲ, ಪ್ರೀತಿಯಿಂದ ಹಿಂಗೆ ಅನ್ಬೇಕು. ಸೂಪರ್ ಚಿನ್ನ. ಸೂಪರ್ ಚಿನ್ನ. ಸೊ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದೆ. ಸೊ ಅದಕ್ಕೆ ಈ ವಿಡಿಯೋ ಜೊತೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಊರಿಗೆ ಹೋಗ್ತಾಯಿದ್ವಿ. ನಾನು ರೀಸೆಂಟಾಗಿ ನಿಮಗೆಲ್ಲ ಹೇಳಿದೆ ಅನಿಸುತ್ತೆ, ನನ್ನ ಹಸ್ಬೆಂಡು ಒಂದು ಸೈಟ್ ತೊಗೊಂಡ್ರು ಅಂತ ಹೇಳಿ. ಸೊ ಆ ಸೈಟ್ ಬಂದುಬಿಟ್ಟು ಅವ್ರ ಅಜ್ಜಿದಾನೆ, ಇವರೇ ದುಡ್ಡು ಕೊಟ್ಟು ತೊಗೊಂಡ್ರು ಅವ್ರ ಅಜ್ಜಿ ಕಡೆಯಿಂದ. ಸೊ ಹಾಗಾಗಿ ಊರಲ್ಲಿ ಜಾತ್ರೆ ನಡೀತಾ ಇದೆ, ಮಾರಮ್ಮನ ಜಾತ್ರೆ, ತಾವರೆಕೆರೆ ಮಾರಮ್ಮನ ಜಾತ್ರೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ದುಡ್ಡು ಕೊಡಬೇಕಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ದುಡ್ಡು ಕೊಟ್ಬಿಟ್ಟು ಊರ ಮೇನ್ ಹೆಡ್ ಇರ್ತಾರಲ್ಲ ಅವ್ರಿಗೆ ಒಂದು ಅಮೌಂಟ್ ಕೊಡಬೇಕಿತ್ತು. ಜಾತ್ರೆ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಅಮೌಂಟ್ ಅಂತ ಹೇಳಿರ್ತಾರೆ, ಅದನ್ನು ಪೇ ಮಾಡಬೇಕು. ನಾವಂತಲ್ಲ, ಈಗ ಎಲ್ಲ ಊರಲ್ಲೂ ಇರುತ್ತೆ ಇದು ರೂಲ್ಸು, ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಹಂಗಾಗಿ ಅಲ್ಲಿ ಹೋಗ್ತಾಯಿದ್ದೀವಿ ನಾವು. ನಾನು ಹೇಳ್ತಾ ಇದ್ನಲ್ಲ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ ಹತ್ರ ಪರ್ಚೇಸ್ ಮಾಡಿದ್ರು ಅಂತ, ಇದೇ ಅದು. ಸೊ ಇದೇ ಜಾಗ, 2 ಕುಂಟೆನೋ 3 ಕುಂಟೆನೋ ಏನೋ ಇದೆ ಜಾಗ ಇದು. ನೋಡಿ ಇಲ್ಲಿ ಏನು ಕಾಣಿಸ್ತಿದೆ ಅದು ಪೂರ್ತಿ ನನ್ನ ಹಸ್ಬೆಂಡ್ ಅವರ ಅಜ್ಜಿದು. ಅವ್ರ ಹತ್ರ ನನ್ನ ಹಸ್ಬೆಂಡ್ ಪರ್ಚೇಸ್ ಮಾಡಿದ್ರು ರೀಸೆಂಟಾಗಿ, ಒಂದು 6 ಮಂತ್ಸ್ ಆಯಿತು. ಹಾಗಾಗಿ ಅವ್ರ ಅಜ್ಜಿ ಹತ್ರ ಮಾತಾಡ್ಕೊಂಡು ಹೊರಡ್ತಾಯಿದ್ದೀವಿ. ನಮ್ಮ ಮನೆಯಿಂದ ನಮ್ಮ ಊರಿಗೆ ಜಸ್ಟ್ ಒಂದು 10 ಮಿನಿಟ್ಸ್ ಡ್ರೈವ್ ಅಷ್ಟೇ. 10 ಮಿನಿಟ್ಸಲ್ಲಿ ನಮ್ಮ ಊರಲ್ಲಿ ಇರ್ತೀವಿ. ಟ್ರಾಫಿಕ್ ಇದ್ದರೆ ಒಂದು 15 ಮಿನಿಟ್ಸ್ ಆಗುತ್ತೆ. ಸೊ ಇಲ್ಲಿಂದ ನಾವು ಹಾಗೆ ಮಾಗಡಿಗೆ ಬಂದ್ವಿ. ಅಂದರೆ ನನ್ನ ಹಸ್ಬೆಂಡ್ ಅವರ ಅತ್ತೆ, ಅಂದರೆ ಅವ್ರ ಡ್ಯಾಡಿ ಅವರ ತಂಗಿ, ಅವ್ರ ಮನೆಗೆ ನಾವು ಊಟಕ್ಕೆ ಬಂದಿದ್ವಿ. ಅವ್ರ ಊರಬ್ಬ ಅಂತ ಹೇಳಿ ಆಂಟಿ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಲಾಸ್ಟ್ ವ್ಲಾಗಲ್ಲಿ, ಹಿಂದಿನ ವ್ಲಾಗ್ಸಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ಆಂಟಿ ಯಾರು ಅಂತ, ನೀಟಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅವ್ರ ಅತ್ತೆ ಮನೆಗೆ ಬಂದಿದ್ವಿ ಊಟ ಮಾಡೋಕ್ಕೆ. ಊರಬ್ಬ ಜಾತ್ರೆ ಏನೋ ನಡೀತಾ ಇತ್ತು. ಸೊ ಹಾಗಾಗಿ ಆಂಟಿ ಮನೆಗೆ ಬಂದ್ವಿ. ಬಂದಿದ್ದ ತಕ್ಷಣವೇ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಚಿಕನ್ ಚಾಪ್ಸು, ಮಟನ್ ಸಾರು, ಮುದ್ದೆ ಎಲ್ಲ ಸಕ್ಕದಾಗಿ ಮಾಡಿದರು ಆಂಟಿ ಅಂದರೆ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಆಂಟಿನೂ ಅಷ್ಟೇ ತುಂಬ ಇಷ್ಟಪಡ್ತಾರೆ. ಅಣ್ಣನ ಮಗ ಅಂತ ತುಂಬ ಪ್ರೀತಿ ತೋರಿಸ್ತಾರೆ. ನನಗೂ ಅಷ್ಟೇ ಸೊಸೆ ಅಂತ ಕರೆಯೋದೇ ಇಲ್ಲ, ಮಗಳು ಅಂತ ಕರೀತಾರೆ. ತುಂಬಾ ಖುಷಿಯಾಗುತ್ತೆ ಆ ಮಾತು ಕೇಳೋದಕ್ಕೆ. ಆ್ಯಂಡ್ ಆಂಟಿಗೆ ನನ್ನ ಮಗ ಅಂದರೆ ಇನ್ನೂ ಇಷ್ಟ. ಅವನಿಗೂ ಅಷ್ಟೇ, ಆಂಟಿ ಏನಾದರೂ ಫೋನ್ ಮಾಡಿದ್ರೆ ಅಜ್ಜಿ ಅಂತಾನೆ, ಆಮೇಲೆ ಮ್ಯಾ ಅಂತಾನೆ. ಯಾಕಂದರೆ ಅವ್ರ ಊರಿಗೆ ಹೋದಾಗ ನಾವು ಮೇಕೆ ತಂದಿದ್ವಲ್ಲ, ಹಾಗಾಗಿ ಅವ್ರನ್ನ ಹಂಗೆ ನೆನ್ಪಿಟ್ಕೊಂಡು ಕರೀತಾನೆ ಅವನು. ಅಜ್ಜಿಯನ್ನ ಅವ್ರ ಅಜ್ಜಿಯನ್ನು ಅಂದರೆ ಅಜ್ಜಿ ಅಂತಲ್ಲ, ಅದೇ ಅವ್ರು ನಮ್ಮ ಹತ್ರ ಮಾತಾಡ್ತಾ ಇದ್ರೆ ಅಜ್ಜಿ ಅಂತ ಇದ್ದ. ಅದಕ್ಕೆ ಆಂಟಿ ನಾನು ಅಡ್ಗ್ಯಾನ್ವಾಗಿರ್ತೀನಿ ನೋಡಿ ಇಲ್ಲಿ ಹೇಳ್ತಾನೆ, ನಾವು ಅಡ್ಗ್ಯಾನಾಗಿದ್ದಾಗ ಅಜ್ಜಿ ಅಂತಾನೆ, ಇಲ್ಲ ಅಂದರೆ ಸುಮ್ಮನೆ ಕಾನ್ಷಿಯಸ್ ಆಗಿಬಿಡ್ತಿದ್ದ. ಅಜ್ಜಿ ಇಲ್ಲ, ಅಜ್ಜಿ ಊರಲ್ಲೈತೆ. ನೀನು ಒಳ್ಳೆ ಆಕ್ಟಿಂಗ್ ಮಾಡ್ತೀಯ ಅಲ್ಲ, ಈಗ ಮಾಡು. ಯಾರು ಬಬ್ಲು? ಯಾರಮ್ಮ? ಅಜ್ಜಿ ಅಜ್ಜಿಯನ್ನು ಯಾರು? ಬಾಟ್ಲು? ಏನ್ ಬಾಟ್ಲು? ಮೇಕೆ ಹೆಂಗೆ ಕೂಗೋದು ಅಂತದಾ? ಕೋಳಿ ಮಿಯಾ ಬೆಕ್ಕು
ನಾಯಿ 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 ಬೌ 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 ಬಬ್ಲು ಬಬ್ಲು ಏನ್ ತಿಂದಿದ್ ನೀನ್ ಬೆಳಗ್ಗೆ? ಬಾಳೆ ಅಲ್ಲ ಬೆಳಗ್ಗೆ ಏನ್ ತಿಂದಿದ್ ನೀನು? ಬೌ 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 ಆನೆ ತಿನ್ಕೊಂಬಂದು ಅಂತ. ನಾವಿಲ್ಲಿ ಮಧ್ಯಾಹ್ನ ಬಂದ್ವಾ, ನೈಟ್ ಹೆಂಗಾಯ್ತಂತಲೇ ಗೊತ್ತಾಗಲಿಲ್ಲ. ಮಾತಾಡಿಕೊಂಡು ಅದರಲ್ಲೂ ನಮ್ಮ ಬಬ್ಲು ಅಂತೂ ಫುಲ್ ಕಾಮಿಡಿ ಚೆನ್ನಾಗಿ ಮಾತಾಡ್ತಾನೆ. ಹಾಗಾಗಿ ಅಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾವು ಯೂಶ್ವಲಿ ಯಾರ ಮನೆಗೂ ಹೋಗಲ್ಲ ಜಾಸ್ತಿ, ತುಂಬ ಜನ ಕರೀತಾರೆ, ನಾವು ಸುಮ್ಮನೆ ಅಂತೂ ಹೋಗಲ್ಲ. ಅದರಲ್ಲೂ ಕೆಲವ್ರಂತೂ ಬಲವಂತ ಮಾಡಿ ಕರೆದ್ಬಿಟ್ಟು ಆಮೇಲೆ ನಾವು ಊಟ ಹಾಕಿದ್ವಿ ಅಂತೆಲ್ಲ ಬೊಗಳಾಡೋ ನಾಯಿಗಳಿರ್ತಾರೆ. ಸೊ ಹಾಗಾಗಿ ನಾವು ಯಾರ ಮನೆಗೂ ಹೋಗಲ್ಲ. ಬಟ್ ಆಂಟಿ ಕರೆದ್ರೆ ಮಾತ್ರ ಮಿಸ್ ಮಾಡಲ್ಲ. ಒಂಥರ ಆಂಟಿ ಅವ್ರ ಗುಣ ನಡತೆ ಆ ಥರ ಯಾವತ್ತೂ ನಾವು ನೋಡಿಲ್ಲ. ಸೊ ಹಾಗಾಗಿ ಅದರಲ್ಲೂ ನಾವು ಊರಿಗೆ ಬಂದ್ರಂತೂ ಹಲಸಿನಣ್ಣಂತೂ ಮಿಸ್ಸೇ ಇಲ್ಲ. ಹಣ್ಣು ಏನೇ ಇದ್ರೂ ಪಾಪ ಕೊಟ್ಬಿಡ್ತಾರೆ, ತೊಗೊಂಡೋಗಿ ಮನೇಲಿ ತಿನ್ನಿ ಅಂತ. ಬೇಡ ಅಂದರೂ ಬಲವಂತ ಮಾಡಿ ಕೊಡ್ತಾ ಇರ್ತಾರೆ. ಲಾಸ್ಟ್ ಟೈಮೇ ಒಂದು ಹೋಲ್ ಹಲಸಿನಣ್ಣು ಪೂರ್ತಿ ತೊಗೊಬಂದಿದ್ವಿ. ಅದರಲ್ಲೂ ಏನು ಸಣ್ಣದಲ್ಲ, ತುಂಬ ದಪ್ಪದಿತ್ತು. ಹಾಗಾಗಿ ಎಲ್ರಿಗೂ ಶೇರ್ ಮಾಡಿಕೊಂಡು ತಿಂದ್ವಿ. ಸೊ ಈ ಸಲನೂ ಅಂಕಲು ಕುಯ್ದಿಟ್ಟಿದ್ದೀನಿ ಅಂದ್ಬಿಟ್ಟು ಇನ್ನೊಂದು ಕೊಟ್ಟರು, ತಗೊಂಡೋಗಿ ನಿಧಾನಕ್ಕೆ ತಿನ್ನಿ ಅಂತ ಹೇಳಿ. ಸೊ ಹಾಗಾಗಿ ಕೊಟ್ಟಿದ್ದೆ. ಹಾಡು ಹೇಳ್ತಾ ಇದೆಯಾ, ಬೈತಾ ಇದೆಯಾ? ನನ್ನ ಮಗಳು, ನಿಮ್ಮಮ್ಮ ಅಲ್ಲ, ನಿಮ್ಮವ್ವ ಅಲ್ಲ, ನನ್ನ ಮಗಳು. ಅಮ್ಮಮ್ಮ ಬರಲ್ಲ, ನಾನು ನಮ್ಮಮ್ಮನ ಜೊತೆ ಇಲ್ಲೇ ತಿನ್ನೋಗಿ ಬರಲ್ಲ. ಬಾಯ್ ನಂದು ಅಮ್ಮ. ಬಾಯ್ ಬಾಯ್ ಅಷ್ಟೇ. ನಾವಂತೂ ಇಲ್ಲಿ ಬಂದು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೋಲ್ ಡೇ ಎಷ್ಟು ಬೇಗ ಮುಗ್ದೋಯ್ತು ಅನ್ನೋ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಹೋಪ್ಸು ನಿಮಗೂ ಕೂಡ ಹಂಗೆ ಅನಿಸ್ತು ಅಂತ. ಯೂಶ್ವಲಿ ಏನು ಗೊತ್ತಾ, ಈ ಥರ ಅವರು ನಮಗೆ ಅತ್ತೆ ಆಗಬೇಕು ಆಯಿತಾ. ಸಿಂಪಲ್ಲಾಗಿ ಯೋಚನೆ ಮಾಡಿ, ಈ ಥರ ಅತ್ತೆ ಸಿಕ್ಕಿದ್ರೆ ಯಾವ ಮನೆ ಹೆಣ್ಮಕ್ಳು ಅವ್ರ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ, ಈ ಥರ ಅತ್ತೆದಿರು ಬರೋ ಸೊಸೆನ ಮಗಳ ಥರ ನೋಡಿದ್ರೆ ಎಷ್ಟು ಖುಷಿ ಫೀಲ್ ಆಗುತ್ತಲ್ವಾ. ನನ್ನ ಹಸ್ಬೆಂಡ್ ಅಂತೂ ತುಂಬ ಸಲ ಹೇಳ್ತಾ ಇರ್ತಾರೆ, ನಮ್ಮ ಆಂಟಿನೇ ನನಗೆ ಅಮ್ಮ ಆಗಬೇಕಿತ್ತು, ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ. ಯಾಕಂದರೆ ಆಂಟಿ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ, ಒಂದು ಸ್ವಲ್ಪನೂ ದುರಹಂಕಾರ ಇಲ್ಲ, ಮನಸ್ಸಲ್ಲೇನೂ ಕೇಳಿಲ್ಲ, ಏನಿದ್ರೂ ಎದುರುಗಡೆ ಹೇಳ್ತಾರೆ. ಒಂಥರ ಫ್ರೆಂಡ್ಲಿ ನೇಚರ್. ಆ್ಯಂಡ್ ಇವಾಗ ನಾನು ಕೆಲವೊಂದು ವಿಷಯದಲ್ಲಿ ನೋಡಿದ್ದೀನಿ ಆಯಿತಾ, ಕೆಲವ್ರು ಹೆಂಗೆ ಗೊತ್ತಾ, ಚೆನ್ನಾಗೇ ಇರ್ತಾರೆ, ಮಾತಾಡ್ಕೊಂಡಿರ್ತಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ನ ಸೈಡಿಗೆ ಕರೆದ್ಬಿಟ್ಟು, ಅವಳು ಬರ್ದಿಲ್ಲ ಅಂದ್ರೇನು, ನೀನು ಬಾರೋ, ನೀನು ಕಣೋ, ನೀನು ಅಲ್ಲ, ನಾವಿಬ್ರೂ ಗಂಡ ಹೆಂಡತಿ ಅಂದರೆ ಒಂದೇ. ಸೊ ನನ್ನ ಗಂಡನಿಗಿಂತ ಜಾಸ್ತಿ ನನಗೆ ಪ್ರಯಾರಿಟಿ ಕೊಟ್ಟಾಗ ನನಗೂ ಅನಿಸುತ್ತೆ, ನಾನು ಈ ಮನೆ ಮಗಳು ಅಂತ. ಯಾವಾಗ ಈ ಕದ್ದು ಮುಚ್ಚಿ ಆಟಗಳು ಆಡ್ತಾರೋ ಆವಾಗಲೇ ಹೆಣ್ಮಕ್ಳು ಸೊಸೆ ಬುದ್ಧಿ ಹೆಂಗೆ ತೋರಿಸ್ಬೇಕು ಹಾಗೆ ತೋರಿಸೋದು. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಎಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.